ಗರ್ದಿಗೆ ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಅಂತೂ ಇಂತೂ ಇವತ್ತ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಬಹಳಷ್ಟು ಜನರ ಜಿಲ್ಲೆಯೊಳಗೆ ನಿರೀಕ್ಷೆ ಇತ್ತು, ಬೆಳಗಾವಿ ಜಿಲ್ಲೆಯಿಂದ ಯಾರ್ಯಾರು ಆಗ್ಬಹುದು ಅಂತ ಹೇಳಿ. ಇವತ್ತ ಅನೇಕ ಸೋಷಿಯಲ್ ಮೀಡಿಯಾದಾಗ ಏನೇನೋ ಸುದ್ದಿಗಳು ಹರಿದಾಡತ್ತಿದ್ದು, ಅದೆಲ್ಲ ಸುಳ್ಳಾಗಿ ಇವತ್ತ ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಕಾಂಗ್ರೆಸ್ ಶಾಸಕರಾದಂತ ಲಕ್ಷ್ಮಣ್ ಸವದಿ ಅವರ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಹೋರಾಟಗಾರರು ತಮ್ಮದೇ ಆದ ಒಂದು ಸಂಘಟನೆ, ರಾಜ್ಯದಾಗ ಯಾವುದೇ ಒಂದು ಕ್ಷೇತ್ರದಾಗ ಅವ್ರು ಹೋದ್ರಂದ ಆರಿಸ್ಕೊಂಡ್ ಬರುವಂತ ಒಂದು ಸಂಘಟನಾ ಚಾತುರ್ ಇದ್ದವ್ರು ಲಕ್ಷ್ಮಣ್ ಸವದಿ ಅವರು. ಇವತ್ತ ಅವ್ರದೇ ಆದಂತ ಅಭಿಮಾನ ವರ್ಗ ಜಿಲ್ಲಾದಾಗ ಐತಿ, ಇಡೀ ರಾಜ್ಯಾದ್ಯಂತ ಐತಿ. ಒಂದು ಸಮಾಜ ಅವ್ರು ಹೇಳಿದ್ ಕೇಳ್ತೈತಿ. ಇವತ್ತು ಲಿಂಗಾಯತ ಸಮಾಜದ ಲೀಡರ್ ಅಂತೂ ಇಟ್ಕೋತೈತಿ, ಜಾತ್ಯತೀತ ಲೀಡರ್ ಅಂತೂ ಇಟ್ಕೋತೈತಿ. ಅನೇಕ ಬಾರಿ ಆರಿಸಿ ಬಂದಾರ ಅವ್ರು, ಒಮ್ಮೆ MLC ಆದವ್ರ. ಇವತ್ತ ಅವ್ರ ಆದದ್ಕ ಬಹಳ ಖುಷಿ ಪಡತೈತಿ ಅಭಿಮಾನಿಗಳೇ. ಯಾಕಂದ್ರ ಇಟ್ಟು ದಿವ್ಸ ಇಲ್ಲಿ ಜಿಲ್ಲಾಕ ಯಾರ ಹೇಳವ್ರಿಲ್ಲ ಕೇಳವ್ರಿಲ್ಲ ಅನ್ನುವಂತ ಮನೋಭಾವ ಒಂದ್ ಜನರ ತಲೆಗಿತ್ತ. ಆದ್ರೆ ಲಕ್ಷ್ಮಣ್ ಸವದಿ ಅವ್ರ ಆದ್ಮ್ಯಾಗ ಬಹಳಷ್ಟು ಜನ ಖುಷಿ ಪಡತ್ತಾರ. ಯಾಕೋ ಏನು ಗೊತ್ತಿಲ್ಲ, ಲಕ್ಷ್ಮಣ್ ಸವದಿ ಅವ್ರ ಮಂತ್ರಿ ಆಗ್ಬೇಕು ಅನ್ನತಿತ್ತ ಜನ. ಆದ್ರ ಇವತ್ತಾಗಿದಾರು. ಬೆಳಗಾವಿ ಜಿಲ್ಲೆಯ ಜವಾಬ್ದಾರಿ ಲಕ್ಷ್ಮಣ್ ಸವದಿ ಅವರ ನಿಮ್ ಮ್ಯಾಲ ಬಾಳ ಐತಿ. ಯಾಕಂದ್ರ ಜನ ನಿಮ್ಮ ಮ್ಯಾಗ ನಿರೀಕ್ಷೆ ಇಟ್ಕೊಂಡೈತಿ. ಏನ್ ಇಟ್ಕೊಂಡೈತೋ ಏನ್ ಗೊತ್ತಿಲ್ಲ. ನಿಮ್ನ MLA ಮಾಡ್ರಂತ ನಿಮ್ಮಂತ್ಯಾಕ ಮಂದಿ ಬರುದಿಲ್ಲ, MLC ಮಾಡ್ರಂತ ಬರುದಿಲ್ಲ, ನಮ್ ZP ಮಾಡ್ರಂತೂ ಬರುದಿಲ್ಲ. ಆದ್ರ ಜನರ ನೋವಿಗೆ, ಈ ಜಿಲ್ಲೆಯಲ್ಲಿ ಜನರ ನೋವಿಗೆ ಸ್ಪಂದನೆ ಮಾಡುವಂತ ಒಂದು ಗುಣ ಇಟ್ಕೊಂಡ್ರೆ ನೀವು ಬಹಳ ದೊಡ್ಡವರಾಗ್ತೀರಿ. ಯಾಕಂದ್ರೆ ಜನ ಬಹಳಷ್ಟು ಜನ ರಾಜಕೀಯವಾಗಿ ಜರ್ಜಿತ್ ಆಗಿದಾರ. ಜಿಲ್ಲಾದಾಗ ಯಾರು ಯೋಗ್ಯರದಾರ ಅವರೆಲ್ಲ ಮೂಲ ಗುಂಪಾಗಿದಾರ. ಕಾಂಗ್ರೆಸ್ನಾಗ್ಲಿ ದಳದಾಗಲಿ ನಿಮ್ ಕೂಡ ಇದ್ದವ್ರ, BJP ಆಗ ಬಹಳ ಮಂದಿ ಇವತ್ತು ರಾಜಕಾರಣ ಬ್ಯಾಡ್ ಅನ್ನೋ ಲೆಕ್ಕಕ್ಕ ರಗಡ್ ರೊಕ್ಕ ಐತಿ. ಈ ಹೊಲಸ್ ರಾಜಕಾರಣ ಬ್ಯಾಡಪ್ಪ, ಹೊಲಸ್ ಮಂದಿ ಕೈಯಾಗ ರಾಜಕಾರಣ ಕೊಡುದು ಬ್ಯಾಡ ಅಂತೇಳಿ ಬಹಳ ಮಂದಿ ಗುದ್ದಾಡತ್ತೆ. ಅದಕ್ಕ ಅಂತವ್ರು ಯಾರದಾರ ನೋಡ್ಕ್ಯಾಸ ಹುಡ್ಕ್ಯಾಡ್ರಿ. ಒಟ್ಟಾರೆ ಇಲ್ಲಿ ಒಂದ ಏನ ನೀವು ಆ ಜನರಿಗೆ ಏನ್ ಆತ್ಮವಿಶ್ವಾಸ, ಆ ಧೈರ್ಯ ಏನ್ ತುಂಬಬೇಕಾಗಿತ್ತಲ್ಲ, ಶೋಷಿತರ ಒಂದು ವರ್ಗ ಐತಲ್ಲಿ ಈ ಜಿಲ್ಲಾದಾಗ. ಅವ್ರು ಯಾಕೆ ಶೋಷಣೆ ಆಗೈತಿ, ಅವ್ರಿಗೆ ಏನ್ ಅಡಚಣೆ ಆಗಿದಾವು, ಅದನ್ನ ಸರಿ ಮಾಡುವ ಜವಾಬ್ದಾರಿ ಲಕ್ಷ್ಮಣ್ ಸವದಿ ಅವರ ನಿಮ್ ಮ್ಯಾಗ ಐತಿ. ಅದನ್ನ ಮಾಡ್ತಾರೆ ಅಂತ ಭರವಸೆ ಇಟ್ಕೊಂಡಾರ. ನಿಮ್ಮ ಒಂದು ಅವಧಿ ಒಳ್ಳೆ ರೀತಿಯಿಂದ ಮುಗಿದು ಮುಂದಿನ ದಿನಮಾನದಾಗ ಜನನಾಯಕರಾಗಿ ಮತ್ತು ದೊಡ್ಡ ಸ್ಥಾನಕ್ಕೆ ನೀವು ಹೋಗ್ಬೇಕಂತ ಜನ ಹೇಳಿದ್ ನಿಮ್ ಮುಂದೆ ಹೇಳ್ತೇನೆ. ನಮಸ್ಕಾರ.